ನಮ್ಮ ಮನೆಯಲ್ಲಿರುವಂತಹ ಅಂಕದ ಕೋಳಿಗಳನ್ನು ತೋರಿಸ್ತೇನೆ. 16ರಿಂದ 17 ಅಂಕದ ಕೋಳಿಗಳನ್ನು ತೋರಿಸ್ತೇನೆ ಈ ವಿಡಿಯೋ. ಲಾಸ್ಟ್ ಅಲ್ಲಿ ಇರುವಂತಹ ಅಂಕದ ಕೋಳಿಗಳು ತುಂಬಾ ಇಂಪಾರ್ಟೆಂಟ್. ಪಂಚನಿ ಕೋಳಿ, ಇದಕ್ಕೆ ನಾವು ಪಂಚನಿ ಕೋಳಿ ಅಂತ ಹೇಳ್ತೇವೆ. ನಾವು ಅಂಕಕ್ಕೆ ಯಾವ ಕಾಲಿಗೆ ಬಾಲ್ ಕಟ್ತೇವೆ. 8 ಕೋಳಿ ಇತ್ತು, ಅದರಲ್ಲಿ ತುಂಬಾ ಇತ್ತು, ಬಟ್ ಅದು ಕೆಂಪು ಪಂಚನಿ ಅಂತ ಹೇಳ್ತೇವೆ. ಹಾಗೇನೆ ಇದರಲ್ಲಿ ಪೆರಡಿಸು ಅಂತ ಉಂಟು. ಇದು ರೀಸೆಂಟ್ ಆಗಿ ಸೇಲ್ ಆಗಿದ್ದು ಈ ವೀಕ್ ಅಲ್ಲಿ. ಮೇರೆ ಉರಿಯಾ ಅಂತ ಹೇಳ್ತೇವೆ. ಇದು ಕೂಡ ರೇರ್ ಕಲರ್, ಯಾಕೆಂದ್ರೆ ಇದು ಕರ್ಬುಲ್ಲೆ ಗಿಡಿ ಅಂತ ಹೇಳ್ತೇವೆ. ಈ ಕೋಳಿಯನ್ನು ಸೇಲ್ ಮಾಡ್ಲಿಕ್ಕಿಲ್ಲ, ಅದು ಎರಡು ಕೂಡ ಸ್ವಲ್ಪ ಕಲರ್ ಸೇಮ್. ಇದು ನಮ್ಮದು ಹಳೆಯ ಲೈನೇಜ್ ಇದು ಬರ್ಡ್. ಪತಿ ಮಾಡ್ಲಿಲ್ಲ ಅಂದ್ರೆ ಕಟ್ಲಿಕ್ಕೆ ಬರ್ಲಿಲ್ಲ, ಸೊ ವಿನ್ ಆಗಿದೆ. ಆಪೋಸಿಟ್ ದೊಡ್ಡ ಕೋಳಿ ಇತ್ತು, 3 kg ಇತ್ತು, ಆದ್ರೂ ಇದು. ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ. ಇವತ್ತಿನ ವಿಡಿಯೋ ನಮಗೆ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇವತ್ತು ನಾನು ನಮ್ಮ ಮನೆಯಲ್ಲಿ ಇರುವಂತಹ ಅಂಕದ ಕೋಳಿಗಳನ್ನು ತೋರಿಸ್ತೇನೆ. ಎಲ್ಲಾ ಅಂಕದ ಕೋಳಿಗಳನ್ನು ತೋರಿಸಕ್ಕೆ ಆಗುದಿಲ್ಲ, ಸೊ ಗೂಡಲ್ಲಿರುವಂತಹ ಕೆಲವು ಅಂಕದ ಕೋಳಿಗಳನ್ನು ತೋರಿಸ್ತೇನೆ. ಮತ್ತೆ ಹಾಗೇನೆ ಅಂಕದ ಕೋಳಿಗಳ ಬಗ್ಗೆ ಡೀಟೇಲ್ ಕೊಡ್ತೇನೆ. ಅದು ಯಾವ ಜಾತಿ, ನಮ್ಮ ಕಡೆ ಅದನ್ನು ಏನಂತ ಕರೀತಾರೆ, ಅದರ ವಿಶೇಷತೆ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ. 16ರಿಂದ 17 ಅಂಕದ ಕೋಳಿಗಳನ್ನು ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಡೀಟೇಲ್ ಆಗಿ ತೋರಿಸ್ತೇನೆ ಗೂಡಿನೊಳಗಡೆ ಇರುವಂತ ಅಂಕದ. ಹಾಗೇನೆ ಲಾಸ್ಟ್ ಅಲ್ಲಿ ಇರುವಂತ ಅಂಕದ ಕೋಳಿಗಳು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಅದು ನಮ್ಮ ತುಂಬಾ ಹಳೆಯ ವಿನ್ನಿಂಗ್ ಲೈನೇಜ್ ಇದು ಅಂಕದ ಕೋಳಿ. ಆಕ್ಚುಲಿ ಅದನ್ನು ಸೇಲ್ ಮಾಡುದಿಲ್ಲ, ಅದನ್ನು ನಾವೇ ಅಂಕಕ್ಕೆ ಕರ್ಕೊಂಡೋಗಿ ಕಟ್ಟುದು. ಆ ಲೈನೇಜ್ ಇದು ಕೋಳಿಗಳಲ್ಲಿ ಫಸ್ಟ್ ಟೈಮ್ ಯಾವುದು ಕೂಡ ಸೋಲಿಲ್ಲ, ಎಲ್ಲ ವಿನ್ ಆಗಿದ್ದೇ ಇರುವುದು. ಸೊ ಚಂಡ ಅಂತ ಹೇಳ್ತೇವೆ ಆ ಲೈನೇಜ್ ಇದು ಬರ್ಡ್ ಅನ್ನು. ಒಂದು ಕೋಳಿ ಜಸ್ಟ್ ಮೊನ್ನೆ ಅಷ್ಟೇ ಇಲ್ಲಿ ಕಟ್ಟಿದ್ದು, ಅದು ಕೂಡ ವಿನ್ ಆಗಿದೆ. ಆಕ್ಚುಲಿ ಅದ್ರ ಸೈಜ್ ದೊಡ್ಡದು ಬರುದಿಲ್ಲ, ಸಣ್ಣ ಸೈಜ್ ಇರುವುದು. ಅದರ ಸೈಜ್ ಒಂದು 2 kg ಅರೌಂಡ್ ಇರುತ್ತೆ. ಬಟ್ ಮೊನ್ನೆ ವಿನ್ ಆದದ್ದು ಆಪೋಸಿಟ್ ಇದು ಕೋಳಿ 3 kg ಮೇಲೆ ಇತ್ತು. ಸ್ಟಿಲ್ ನಮ್ಮದು ಕೋಳಿ ವಿನ್ ಆಗಿದೆ. ಹಾಗಂತ ಬಾಕಿ ಕೋಳಿಗಳು ಲೈನೇಜ್ ಇಲ್ಲ ಅಂತಲ್ಲ, ಎಲ್ಲ ಸಹ ಲೈನೇಜ್ ಕೋಳಿಗಳನ್ನೇ ನಾವು ಸಾಕುದು. ಅಂಕದ ಕೋಳಿ ಅಂದ್ಮೇಲೆ ಲೈನೇಜ್ ಇದ್ದೇ ಇರ್ತದೆ, ಸುಮ್ಮನೆ ಸಾಕುದಿಲ್ಲ. ನಾನು ಹೇಳಿದ 2 ಕೋಳಿಗಳು ತುಂಬಾ ಒಳ್ಳೆ ಹಳೆಯ ಲೈನೇಜ್ ಅಂತ ಹೇಳಿದ್ದು ಅಷ್ಟೇ, ಒಳ್ಳೆ ಲೈನೇಜ್. ಬಾಕಿ ಎಲ್ಲ ಕೋಳಿಗಳು ಕೂಡ ಒಳ್ಳೆ ಲೈನೇಜ್ ಇದ್ದೆ ಕೋಳಿ. ಇದರಲ್ಲಿ ತೋರಿಸುವಂತ ಕೆಲವು ಕೋಳಿಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಅದನ್ನು ಕೂಡ ಹೇಳ್ತೇನೆ ಯಾವ್ದೆಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ. ಅಂಕದ ಕೋಳಿಗಳನ್ನು ತುಂಬಾ ಜನ ಸಾಕ್ತಾರೆ, ಹಾಗೇನೆ ಅಂಕದ ಕೋಳಿಗಳ ಬಗ್ಗೆ ವಿಡಿಯೋ ಕೂಡ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಆದ್ರೆ ಸಾಕುವವರೇ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕುದು ನಾನು ನೋಡ್ಲಿಲ್ಲ, ತುಂಬಾ ಕಮ್ಮಿ. ಅದಕ್ಕೆ ಅದನ್ನ ನಾನು ಮಾಡ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದೇ ಮೊದಲ ಕೋಳಿ. ಇದು ಪಂಚನಿ ಕೋಳಿ, ಇದಕ್ಕೆ ನಾವು ಪಂಚನಿ ಕೋಳಿ ಅಂತ ಹೇಳ್ತೇವೆ, ಬಿಳಿ ಪಂಚನಿ. ಈ ಕೋಳಿಯ ಕಲ್ಲರ್ಗೆ ತುಂಬಾ ಡಿಮಾಂಡ್ ಇದೆ. ಈ ಕಲರ್ ತುಂಬಾ ರೇರ್ ಬರುದು, ಸೊ ಈ ಕಲರ್ಗೆ ತುಂಬಾ ಡಿಮಾಂಡ್. ಪಂಚನಿ ಕೋಳಿ ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ. ಈ ಕೋಳಿ ನೀವು ನೋಡ್ಬೋದು, ಎತ್ತರ ಇದೆ, ತುಂಬಾ ಎತ್ತರ ಇದೆ. ಸ್ಟ್ಯಾಂಡಿಂಗ್ ಬಾಡಿ ನೋಡ್ಬೋದು, ಸ್ಟ್ರೈಟ್. ಬಿಳಿ ಕಲರ್ ತುಂಬಾ ಇದ್ದು ಅದರಲ್ಲಿ ಕಪ್ಪು ಕಲರ್ ಡಾಟ್ ಬಂದ್ರೆ ಅದನ್ನು ಪಂಚನಿ ಕೋಳಿ ಅಂತ ಹೇಳ್ತೇವೆ. ಕಲರ್ ಅನ್ನು ಡಿಸ್ಕ್ರೈಬ್ ಮಾಡುದು ನಾವು ಹಾಗೆ. ಯಾವುದೇ ಕೋಳಿ ಆದ್ರೂ ಅದರ ಕಲರ್ ನೋಡಿ ಅದಕ್ಕೆ ಹೆಸರು ಹಿಡಿದು ನಾವು. ಅದೊಂದು ಕೋಳಿ ಆಯ್ತು. ಇದು ಇನ್ನೊಂದು ನೋಡಿ, ಇದು ಕೂಡ ಪಂಚನಿ ಕೋಳಿ. ಇದು ಕೂಡ ಹಾಗೇನೆ. ಇದು ಸ್ವಲ್ಪ ರೇರ್ ಕಲರ್, ಕೆಂಪು ಪಂಚನಿ. ಇದರಲ್ಲಿ ಸ್ವಲ್ಪ ಕೆಂಪು ಸುವಿ ಇದೆ, ಗರಿ. ಸುವಿ ಅಂದ್ರೆ ಗರಿ, ಕೆಂಪು ಗರಿ ಇರೋದ್ರಿಂದ ಇದನ್ನು ನಾವು ಕೆಂಪು ಪಂಚನಿ ಅಂತ ಹೇಳ್ತೇವೆ. ಇದು ತುಂಬಾ ರೇರ್ ಕಲರ್. ಮತ್ತೆ ಅದರ ಕೊಟ್ಟು ಕೂಡ ನೋಡ್ಬೋದು ನೀವು. ಇದಕ್ಕೆ ನಾವು ನಾಮ ಕೊಟ್ಟು ಅಂತ ಹೇಳ್ತೇವೆ. ಈ ಕೊಟ್ಟು ತುಂಬಾ ರೇರ್ ಬರುದು. ಇದು ಕೂಡ ಅದೇ ತರ ಪಂಚನಿ, ಬಟ್ ಇದರಲ್ಲಿ ಕೆಂಪು ಗರಿ ಇರುವುದರಿಂದ ಇದಕ್ಕೆ ಕೆಂಪು ಪಂಚನಿ ಅಂತ ಹೇಳ್ತೇವೆ. ಈ ಕಲರ್ ನಮ್ಮ ಹತ್ರ ಒಂದೇ ಇದ್ದದ್ದು, ಬಾಕಿದೆಲ್ಲ ಇತ್ತು, ಬಟ್ ಕೆಂಪು ಪಂಚನಿ ಒಂದೇ ಇದ್ದದ್ದು. ಇದು ಕೂಡ ಆಲ್ರೆಡಿ ಸೇಲ್ ಆಗಿದೆ. ಹಾಗೇನೆ ಲಾಸ್ಟ್ ಅಲ್ಲಿ ಇದ್ದ ಪಂಚನಿ ಕೂಡ ಆಲ್ರೆಡಿ ಸೇಲ್ ಆಗಿದೆ. ಇದು 2 ಪಂಚನಿ ಕೂಡ ಕಾಸರಗೋಡು ಸೈಡ್ ನವರು ಪರ್ಚೇಸ್ ಮಾಡಿದ್ದು, 2 ಕೂಡ ಬೇರೆ ಬೇರೆ ಪಾರ್ಟಿಯವರು ಪರ್ಚೇಸ್ ಮಾಡಿದ್ದು. ಇದು ನೋಡ್ಬೋದು ಇನ್ನೊಂದು ಪಂಚನಿ ಕೋಳಿ. ಇದು ಸ್ವಲ್ಪ ಸೈಜ್ ದೊಡ್ಡದು, ಬಟ್ ಒಂದು ಫಾಲ್ಟ್ ಏನಂದ್ರೆ ಇದಕ್ಕೆ ಒಂದು ಬೆರಳು ನೋವು. ಅದು ಕೂಡ ನಾವು ಅಂಕಕ್ಕೆ ಯಾವ ಕಾಲಿಗೆ ಬಾಲ್ ಕಟ್ತೇವೆ ಅದೇ ಕಾಲು ನೋವು ಇದಕ್ಕೆ. ಸೊ ಇದು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ, ಬಟ್ ಇದರ ಫೈಟ್ ತುಂಬಾ ಒಳ್ಳೇದಿತ್ತು. ಇದು ಕೂಡ ಸೇಲ್ ಮಾಡಿ ಆಗಿದೆ. ಇದು ಕೂಡ ಕಾಸರಗೋಡು ಸೈಡ್ ಸೇಲ್ ಮಾಡಿತ್ತು. ಇದು ಇನ್ನೊಂದು ಪಂಚನಿ ಕೋಳಿ. ಲಾಸ್ಟಿಗೆ ತೋರಿಸಿದ 3 ಕೋಳಿಗಳಿಂದ ಸಹ ಇದು ಕೋಳಿ ಸ್ವಲ್ಪ ದೊಡ್ಡದು. ಕಲರ್ ಸಹ ಸ್ವಲ್ಪ ಚೇಂಜ್, ನೀವು ನೋಡ್ಬೋದು. ಒಂಥರ ಹಳದಿ ಬಣ್ಣ ಕೂಡ ಮಿಕ್ಸ್ ಇದೆ. ಸೊ ಇದು ಕೂಡ ಸ್ವಲ್ಪ ಚೇಂಜ್ ಕಲರ್. ಕೊಟ್ಟು ಇದ್ರದ್ದು ನಾಮ ಕೊಟ್ಟಲ್ಲ, ನಾರ್ಮಲ್ ಕೊಟ್ಟು. ನಾವು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಮಾಡುವಾಗ ಫಸ್ಟಿಗೆ ಸೇಲ್ ಮಾಡಿದ ಕೋಳಿ ಇದು. ಇದೇ ಕೋಳಿಯನ್ನು ನಾವು ಫಸ್ಟಿಗೆ ಸೇಲ್ ಮಾಡಿದ್ದು. ಎಷ್ಟು ಬಾಕಿ ಕೋಳಿಗಳನ್ನೆಲ್ಲ ಸೇಲ್ ಮಾಡಿದ್ದು. ಈ ಕೋಳಿ ತಗೊಂಡದ್ದು ಬೆದ್ರಾ ಸೈಡ್ನವ್ರು ತಗೊಂಡದ್ದು ಈ ಕೋಳಿಯನ್ನು. ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದು ನಾವು ಬಾಕ್ಸ್ ಅಲ್ಲಿ ಹಾಕಿ ಬಸ್ಸಲ್ಲಿ ಹಾಕಿ ಕಳಿಸಿದ್ದು. ಲಾಸ್ಟ್ ಅಲ್ಲಿ ನೋಡಿದ 3 ಕೋಳಿಗಳನ್ನು ನಾವು ಹ್ಯಾಂಡ್ ಡೆಲಿವರಿ ಕೊಟ್ಟದ್ದು. ಈ ಪಂಚನಿ ಕೋಳಿಗಳನ್ನು ನೀವು ನೋಡ್ಬೋದು, ಎಲ್ಲ ಅಂಕದ ಕೋಳಿಗಳ ಕಾಲುಗಳು ಬಿಳಿ ಇತ್ತು. ಕಪ್ಪು ಕಲರ್, ಹಳದಿ ಕಲರ್ ಇರಲಿಲ್ಲ. ಎಲ್ಲ ಕೋಳಿಗಳದ್ದು ಬಿಳಿ ಕಲರೇ ಇತ್ತು. ನೀವು ನೋಡ್ಬೋದು, ರೆಕ್ಕೆ ನೋಡ್ಬೋದು, ಮತ್ತೆ ಚೆಸ್ಟ್, ಅಗಲ ಚೆಸ್ಟ್.
ಒಳ್ಳೆ ಶೇಪ್ ಇತ್ತು ಕೋಳಿ. ಇಷ್ಟರವರೆಗೆ ತೋರಿಸಿದ್ದೆಲ್ಲ ಒಂದೇ ಸೆಟ್ ಇದ್ದು ಕೋಳಿ, ಒಂದೇ ಸೆಟ್ ಅಲ್ಲಿ ಇತ್ತು. 7-8 ಕೋಳಿ ಇತ್ತು, ಅದರಲ್ಲಿ ತುಂಬಾ ಇತ್ತು. ಬಟ್ ಅದು ಕೆಲವೆಲ್ಲ ವಿಡಿಯೋ ಇಲ್ಲ, ಆಲ್ರೆಡಿ ಸೇಲ್ ಆಗಿ ಹೋಗಿತ್ತು. ಇದು ಅದರ ನೆಕ್ಸ್ಟ್ ಸೆಟ್ ಇದ್ದು ಕೋಳಿ, ತೆಲವು ಕೋಳಿ, ಕಂಚನಿ ಕೋಳಿ ತೆಲವು. ಈ ಕೋಳಿ ಅದರ ಸೆಟ್ ಇದ್ದಲ್ಲ, ಇದಕ್ಕೆ ಜಾಸ್ತಿ ಏಜ್ ಆಗ್ಲಿಲ್ಲ, ತುಂಬಾ ತೆಲವು ಕೋಳಿ. ಮಾತ್ರ ಅದಕ್ಕಿಂತ ದೊಡ್ಡ ಸೈಜ್ ಬರ್ತದೆ. ಇವಾಗ್ಲೇ ಎತ್ತರ ಇದೆ, ಕಾಲುಗಳೆಲ್ಲ ಉದ್ದ ಇದೆ. ಆಕ್ಚುಲಿ ಇದನ್ನು ತುಂಬಾ ಜನ ಕೇಳಿದ್ರು, ತೆಲವು ಕಂಚನಿ ಕೊಡ್ತೀರಾ ಅಂತ. ಬಟ್ ನಾವು ಕೊಡುದಿಲ್ಲ ಅಂತ ಹೇಳಿದ್ದೇವೆ. ಯಾಕಂದ್ರೆ ದೊಡ್ಡ ಆದ್ಮೇಲೆ ಸೇಲ್ ಮಾಡುವ ಥಿಂಕಿಂಗ್ ಬರುದು, ಈಗ ಸೇಲ್ ಮಾಡ್ಲಿಕ್ಕಿಲ್ಲ. ನಾವು ತೆಲವು ಕೋಳಿಯನ್ನು ಯಾವುದನ್ನು ಸಹ ಸೇಲ್ ಮಾಡುದಿಲ್ಲ, ಕಮ್ಮಿ, ತುಂಬಾ ಕಮ್ಮಿ. ರೆಡಿ ಕಂಡೀಷನ್ ಬಂದ್ಮೇಲೆ ಸೇಲ್ ಮಾಡುದು. ನೆಕ್ಸ್ಟ್ ಇದೊಂದು ಕೋಳಿ ನೀವು ನೋಡ್ಬೋದು. ನೀವು ನೋಡಿದವ್ರು ಹೇಳ್ತಾರೆ ಇದು ಕೋಳಿ ಮಂಜುಳೆ ಕೋಳಿ ಅಂತ. ಬಟ್ ಆಕ್ಚುಲಿ ಅಲ್ಲ, ಇದು ಆಕ್ಚುಲಿ ಉರಿಯ ಕೋಳಿ. ಅದು ಕಲರ್ ಸ್ವಲ್ಪ ಹಾಗೆ ಕಾಣೋದಷ್ಟೇ. ಇದರಲ್ಲಿ ಉರಿಯ ಸುಯಿ ಕೂಡ ಉಂಟು, ಹಾಗೇನೆ ಇದರಲ್ಲಿ ಪೆರಡಿ ಸುಯಿ ಅಂತ ಉಂಟು. ಸೊ ಇದಕ್ಕೆ ನಾವು ಉರಿಯ ಪೆರಡಿ ಅಂತ ಹೇಳ್ತೇವೆ. ಇದೊಂದು ಪಂಚನಿ ಕೋಳಿ ನೀವು ನೋಡ್ಬೋದು. ಇದು ತುಂಬಾ ದೊಡ್ಡ ಕೋಳಿ, ನಾನು ಇನ್ಸ್ಟಾಗ್ರಾಮ್ ತೋರಿಸಿದ್ರಲ್ಲಿ ದೊಡ್ಡದಿದೆ. ಇದು ರೀಸೆಂಟ್ ಆಗಿ ಸೇಲ್ ಆಗಿದ್ದು ಈ ವೀಕಲ್ಲಿ. ನಾನು ಇನ್ಸ್ಟಾಗ್ರಾಮ್ ಲಾಸ್ಟ್ ಪೋಸ್ಟ್ ಅಲ್ಲಿ ಕೂಡ ಹಾಕಿದ್ದೆ ಡೆಲಿವರಿ ಕೊಟ್ಟದ್ದನ್ನು. ಈ ಕೋಳಿ ರೀಸೆಂಟ್ ಆಗಿ ಸೇಲ್ ಆಯಿತು. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾ ಪಂಚನಿ ಕೋಳಿಗಳದ್ದು ಬ್ಯಾಕ್ ಸೈಡ್ ಇದ್ದು ಸುವಿ ಇದೆ ಅಲ್ಲ, ಅದನ್ನು ಮುಳ್ಳೆ ಅಂತ ನಾವೆಂತ ಹೇಳ್ತೇವೆ. ಅದೆಲ್ಲ ತುಂಬಾ ಶಾರ್ಟ್ ಇರುವ ಮುಳ್ಳೆ. ತುಂಬಾ ಇದೆ, ಬಟ್ ಶಾರ್ಟ್, ಉದ್ದ ಇಲ್ಲ. ಎಲ್ಲ ಚಿಕ್ಕ ಚಿಕ್ಕ ಇರುವಂತ ಮುಳ್ಳೆ. ಅದು ಸ್ವಲ್ಪ ಶೇಪ್ ಚಂದ ಕಾಣ್ತದೆ ಅದಕ್ಕೆ. ಮತ್ತೆ ಕಾಲುಗಳು ನೋಡ್ಬೋದು ನೀವು, ಬಿಳಿ ಕಾಲು. ಇದಕ್ಕೆ ಏಜ್ ಆಗ್ಲಿಲ್ಲ, 1 ವರ್ಷ ಫುಲ್ ಆಗ್ಲಿಲ್ಲ, 11 ತಿಂಗಳು ಕಲಿತು ಅಷ್ಟೇ. ಇದು ಕೂಡ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇದನ್ನು ಮಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದು. ಈ ಕೋಳಿ ಆಕ್ಚುಲಿ ಬಿಟ್ಕೊಂಡಿತ್ತು, ಕಟ್ಟೆ ಹಾಕಿರ್ಲಿಲ್ಲ. ಆವಾಗ್ಲೇ ಕೇಳಿದ್ರು, ಸೊ ಮತ್ತೆ ಕಟ್ಟೆ ಹಾಕಿ ಸ್ವಲ್ಪ ದಿನ ಆದ್ಮೇಲೆ ಕೊಟ್ಟದ್ದು. ಈ ವಿಡಿಯೋದಲ್ಲಿ ಒಟ್ಟಿಗೆ ನಾನು ಒಂದು 4-5 ಪಂಚನಿ ಕೋಳಿ ತೋರಿಸಿದ್ದೆ. ಬಟ್ ಆಕ್ಚುಲಿ ನಮ್ಮ ಹತ್ರ 10ರಿಂದ ಪ್ಲಸ್ ಇತ್ತು ಒಂದೇ ಸಲ. ಅದು ಎಲ್ಲ ಪಂಚನಿ ಕೋಳಿದ್ದು ವಿಡಿಯೋ ಇಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಸೇಲ್ ಮಾಡಿದ್ವಿ. ಅದರ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಮಾಡಿದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆಮೇಲೆ ಇರುವಂತ ಕೋಳಿಗಳದ್ದು ಮಾತ್ರ ಇಲ್ಲಿ ವಿಡಿಯೋ ಇರೋದು. ಸೊ 4-5 ಕೋಳಿ ಪಂಚನಿ ಕೋಳಿ ಇತ್ತು ಅಷ್ಟೇ. ಟೋಟಲ್ ಒಂದು 10 ಇತ್ತು, ಅದೆಲ್ಲ 4-5 ಆಲ್ರೆಡಿ ಕೊಟ್ಟಾಗಿತ್ತು. ಇವಾಗ ಪಂಚನಿ ಕೋಳಿ ತುಂಬಾ ಇಲ್ಲ, ಒಂದು ಸ್ವಲ್ಪ ಇದೆ ಅಷ್ಟೇ. ಯಾರು ಕೂಡ ಮೆಸೇಜ್ ಮಾಡಬೇಡಿ, ಯಾಕಂದ್ರೆ ರೆಡಿ ಕಂಡೀಷನ್ ಅಲ್ಲಿ ಈಗ ಯಾವುದು ಇಲ್ಲ ಪಂಚನಿ ಕೋಳಿ. ಇದ್ದಾಗ ಮಾತ್ರ ಹೇಳ್ತೇವೆ ನಾವು. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೇವೆ ಸೇಲಿಗೆ. ಈ ಪಂಚನಿ ಕೋಳಿ ಮತ್ತು ನಾನು ಲಾಸ್ಟ್ ಅಲ್ಲಿ ಒಂದು ಫಸ್ಟಿಗೆ ಸೇಲ್ ಮಾಡಿದ ಪಂಚನಿ ಕೋಳಿ ಅಂತ ಹೇಳಿದ್ದಲ್ಲ, ಅದು ಎರಡು ಕೂಡ ಸ್ವಲ್ಪ ಕಲರ್ ಸೇಮ್. ಅದರಲ್ಲಿ ಸುಯಿ ನೋಡ್ಬೋದು ನೀವು, ಗರಿದ್ದು ಕಲರ್ ನೋಡ್ಬೋದು, ಸ್ವಲ್ಪ ಮಿಕ್ಸ್ ಕಲರ್ ಹಾಗೆ ಇದೆ. ಸೊ ಅದೆರಡು ಸೇಮ್ ಕಲರ್ ಸ್ವಲ್ಪ. ನೆಕ್ಸ್ಟ್ ಇದು ಕೋಳಿ, ಇದು ನೋಡ್ಬೋದು ನೀವು. ಇದು ನಾವು ಕೆಮ್ಮೈರೆ ಉರಿಯ ಅಂತ ಹೇಳ್ತೇವೆ. ಒಳ್ಳೆ ಶೇಪ್ ಇದ್ದು ಕೋಳಿ. ಈ ಕಲರ್ಗೆ ತುಂಬಾ ವ್ಯಾಲ್ಯೂ ಇದೆ. ನೀವು ಶೇಪ್ ನೋಡ್ಬೋದು ಇದರದ್ದು. ಇದರ ಮುಳ್ಳೆ ಆಗಿರ್ಬೋದು, ಅಂದ್ರೆ ಗರಿ ಆಗಿರ್ಬೋದು ಇನ್ ಸೈಡ್ ಇದ್ದು, ಮತ್ತೆ ಇದರ ಶೇಪ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ತುಂಬಾ ಒಳ್ಳೆ ಶೇಪು. ಕಪ್ಪು ಕಾಲು ಇದರದ್ದು, ಕಪ್ಪು ಕಣ್ಣು ಕಪ್ಪು ಕಾಲು. ಈ ಕೋಳಿ ಕೂಡ ಸೇಲ್ ಮಾಡಿ ಆಗಿದೆ. ಇದನ್ನು ಮಂಗಳೂರಿಗೆ ಸೇಲ್ ಮಾಡಿದ್ದು. ಸೇಲ್ ಮಾಡಿ ಒಂದು 2 ವಾರ ಆಗಿದೆ ಆಲ್ರೆಡಿ. ಇದನ್ನು ಸೇಲ್ ಮಾಡುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ಸೇಲಿಗಿದೆ ಅಂತ. ಸೊ ಅದನ್ನು ನೋಡಿ ಫಾಲೋವರ್ಸ್ ಒಬ್ಬರು ಬೇಕು ಅಂತ ಹೇಳಿದ್ರು. ಸೊ ಅವರಿಗೆ ಇದನ್ನು ಸೇಲ್ ಮಾಡಿದ್ದು. ನಾವು ಎಲ್ಲ ಕೋಳಿಗಳನ್ನು ಸೇಲ್ ಮಾಡುವ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೇವೆ ಸೇಲಿಗಿದೆ ಅಂತ. ಅದನ್ನು ನೋಡಿ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಅವರಿಗೆ ಸೇಲ್ ಮಾಡುದು. ನಮ್ಮ ಇನ್ಸ್ಟಾಗ್ರಾಮ್ನ ಚಾನಲ್ನ ಲಿಂಕ್ ಬಯೋದಲ್ಲಿದೆ, ನೋಡಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ಗೆ ವಿಸಿಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತಾನೆ ನೋಡಿ. ನೆಕ್ಸ್ಟ್ ಇದೊಂದು ಕೋಳಿ ನೋಡ್ಬೋದು ನೀವು. ಇದು ಕೂಡ ರೇರ್ ಕಲರೇ, ಯಾಕೆಂದ್ರೆ ಇದು ಕರ್ಬುಲ್ಲೆ ಗಿಡಿ ಅಂತ ಹೇಳ್ತೇವೆ. ನಾರ್ಮಲಿ ಗಿಡಿ ಬರ್ತದೆ, ಗಿಡಗಳಲ್ಲಿ ತುಂಬಾ ಟೈಪ್ ಇದೆ. ಗೋಲ್ಡನ್ ಕಲರ್ ಬರ್ತದೆ, ಇದು ಕರ್ಬುಲ್ಲೆ ಗಿಡಿ ಅಂತ. ಇದು ಏಜ್ ಒಂದು 11 ತಿಂಗಳಾಗಿದೆ. ರೆಡಿ ಕಂಡೀಷನ್ ಅಲ್ಲಿ ಇದೆ, ಒಳ್ಳೆ ಫೈಟ್ ಇದೆ. ಸೇಲಿಗೆ ಹಾಕ್ಲಿಲ್ಲ ಇದನ್ನು, ನೆಕ್ಸ್ಟ್ ಸೇಲಿಗೆ ಇದನ್ನು ಹಾಕ್ತೇವೆ. ರೆಡಿ ಕಂಡೀಷನ್ ಇದೆ, ಸೇಲ್ಗೆ ಹಾಕ್ಬೇಕಷ್ಟೇ. ನಾವು ಸೇಲಿಗೆ ಹಾಕುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೇವೆ. ವೆಯ್ಟ್ 2.5 kg ಪ್ಲಸ್ ಇದೆ. ಇದರ ಮುಖ ನೋಡ್ಬೋದು ನೀವು, ಸಣ್ಣ ಮುಖ, ಉದ್ದ ಕೊಟ್ಟು, ಮತ್ತೆ ಮುಳ್ಳೆ ನೋಡ್ಬೋದು. ಕಲರ್ ನೋಡ್ಬೋದು ಇದರದ್ದು, ತುಂಬಾ ಒಳ್ಳೆ ಕಲರ್ ಕರ್ಬುಲ್ಲೆ ಗಿಡಿ. ಇದರ ಕಾಲು ನೋಡಿ, ಇದು ಬಿಳಿ ಕಲರ್ ಕಾಲು ಇದರದ್ದು. ನೆಕ್ಸ್ಟ್ ಇದು ಕೋಳಿ ನೋಡ್ಬೋದು ನೀವು. ಇದು ಮೈಪ ಕೋಳಿ, ಇದಕ್ಕೆ ಮೈಪ ಅಂತ ಹೇಳ್ತೇವೆ. ದೊಡ್ಡ ಮೈಪ, ತುಂಬಾ ದೊಡ್ಡ ಸೈಜ್ ಇದು. ಇದು ಕೂಡ ಆಲ್ರೆಡಿ ಕೊಟ್ಟಾಗಿದೆ, ಸೇಲ್ ಮಾಡಿ ಆಗಿದೆ. ಇದು ಕೂಡ ಅರೌಂಡ್ 3 kg ಪ್ಲಸ್ ಇದೆ. ಇದರ ಸೈಜ್ ನೋಡ್ಬೋದು, ಮತ್ತೆ ಇದರ ಶೇಪ್ ನೋಡ್ಬೋದು. ಇದರ ಮುಳ್ಳೆಗಳೆಲ್ಲ ಚೇಂಜ್ ಕಲರ್. ಪ್ಯೂರ್ ಹೋಮ್ ಬ್ರೀಡ್ ಇದು, ಎಲ್ಲ ಕೂಡ ಹೋಮ್ ಬ್ರೀಡ್ ನಮ್ಮ ಹತ್ರ ಇರೋದು. ಇದು ಕೂಡ ಹೋಮ್ ಬ್ರೀಡ್.
ಈ ಕಲರ್ ಕೋಳಿ ತುಂಬಾ ಇರ್ತದೆ, ನೀವು ನೋಡಿರ್ಬೋದು ತುಂಬಾ ಕೋಳಿಗಳನ್ನು ಈ ಕಲರ್. ಇದು ತುಂಬಾ ಫೇಮಸ್ ಕಲರ್ ಇದು. ಇದರ ಕಾಲು ಕಪ್ಪು ಕೂಡ ಅಲ್ಲ, ಬಿಳಿ ಕೂಡ ಅಲ್ಲ, ಒಂಥರ ಮಿಕ್ಸ್ ಇದೆ, ಸ್ವಲ್ಪ ಕಪ್ಪು ಕಲರ್ ಮಿಕ್ಸ್ ಆಗಿದೆ ಕಾಲು ಕಲರ್. ಇದು ಕೋಳಿ ನೋಡ್ಬೋದು, ಇದು ಇನ್ನೊಂದು ಕೋಳಿ, ಇದು ಕೂಡ ಮೈಪ, ಬಟ್ ಇದು ಸ್ವಲ್ಪ ಸೈಜಲ್ಲಿ ಸ್ವಲ್ಪ ಚಿಕ್ಕದು. ಲಾಸ್ಟ್ ತೋರಿಸಿದ ಮೈಪಕ್ಕಿಂತ ಸ್ವಲ್ಪ ಚಿಕ್ಕದು. ಲಾಸ್ಟ್ ತೋರಿಸಿದ ಮೈಪ ಯೆಲ್ಲೋ ಕಲರ್ ಸ್ವಲ್ಪ ಮಿಕ್ಸ್ ಇತ್ತು, ಬಟ್ ಇದರಲ್ಲಿ ಯೆಲ್ಲೋ ಕಲರ್ ಮಿಕ್ಸ್ ಇಲ್ಲ, ಸ್ವಲ್ಪ ವೈಟ್ ಕಲರ್ ಮಿಕ್ಸ್ ಇದೆ. ಇದು ಕೂಡ ಒಳ್ಳೆ ಲೈನೇಜ್ ಇತ್ತು, ಒಳ್ಳೆ ಬುಡದ ಕೋಳಿ ಇದು. ಇದರ ಬ್ಯಾಚ್ ಅಲ್ಲೆಲ್ಲ ಫಸ್ಟ್ ಟೈಮ್ ಎಲ್ಲ ವಿನ್ ಆದದ್ದೇ ಹಿಸ್ಟ್ರಿ ಇರುದು. ಇದು ಕೂಡ ಬುಕ್ ಆಗಿದೆ, ಇದು ನೆಕ್ಸ್ಟ್ ಇನ್ನು ಸೇಲ್ ಮಾಡ್ಲಿಕ್ಕಿದೆ. ಇದು ಬುಕ್ ಪೇಮೆಂಟ್ ಅಡ್ವಾನ್ಸ್ ಆಗಲಿಲ್ಲ, ಜಸ್ಟ್ ಕೇಳಿದ್ದಾರೆ, ಇದನ್ನೆಷ್ಟು ಸೇಲ್ ಮಾಡ್ಲಿಕ್ಕಿದೆ. ಇದು ಕೋಳಿ ನೋಡ್ಬೋದು ನೀವು, ಇದು ನಮ್ಮದು ಮೇಯ್ನ್ ಬ್ರೀಡರ್ ಕೋಳಿ, ಉರಿಯ ಇದು. ಇದರ ಸೈಜ್ ನೋಡ್ಬೋದು, ನಮ್ಮ ಹತ್ರ ಇರೋದ್ರಲ್ಲಿ ದೊಡ್ಡ ಕೋಳಿ ಅಂದ್ರೆ ಇದೆ. ಇದು 4 kg ಇದೆ. ಇದರ ಮುಳ್ಳೆ ನೋಡ್ಬೋದು ಎಷ್ಟು ಉದ್ದ ಇದೆ ನೋಡ್ಬೋದು ನೀವು. ತುಂಬ ಒಳ್ಳೆ ಸೈಜ್ ಇದ್ದು ಕೋಳಿ, ಒಳ್ಳೆ ಕಲರ್, ಒಳ್ಳೆ ಸೈಜ್, ಮತ್ತು ತುಂಬ ಕೋಪ ಇರುವ ಕೋಳಿ, ಅದಕ್ಕೆ ನಾವು ಇದನ್ನು ಬ್ರೀಡಿಂಗಿಗೆ ಇಟ್ಟದ್ದು. ಫೈಟ್ ಕೂಡ ತುಂಬ ಒಳ್ಳೆದಿದೆ. ಇದು ಗೂಡಲ್ಲಿ ಹಾಕಿರ್ತೇವೆ, ಬ್ರೀಡಿಂಗ್ಗೆ ಬೇಕಾದಾಗ ಮಾತ್ರ ಇದನ್ನು ಫೀಮೇಲ್ ಕೋಳಿ ಜೊತೆ ಬಿಡುದು, ಇಲ್ಲಾಂದ್ರೆ ನಾರ್ಮಲ್ ಗೂಡಲ್ಲಿ ಇರ್ತದೆ ಇದು. ಈ ಕೋಳಿಯನ್ನು ಸೇಲ್ ಮಾಡಲಿಕ್ಕಿಲ್ಲ, ಇದು ನಮ್ಮದು ಬ್ರೀಡರ್, ಸೊ ಸೇಲ್ ಮಾಡಲಿಕ್ಕಿಲ್ಲ. ಇದು ತುಂಬ ಪಾಪದ ಕೋಳಿ, ಅಂದರೆ ಫೈಟಿಗಾಗುವ ಜೋರು ಇರ್ತದೆ, ಬಟ್ ಹೀಗೆ ನಮ್ಮ ಹತ್ರ ಎಲ್ಲ ತುಂಬ ಪಾಪದ್ದು ಒಳ್ಳೆ. ಇದೊಂದು ಕೋಳಿ ನೋಡ್ಬೋದು ನೀವು, ಎಲ್ಲರೂ ನೋಡಿರ್ತಾರೆ, ಬೊಲ್ಲೆ ಕೋಳಿ. ಇದು ಕೂಡ ಕಲ್ಲರ್ ಅಂತ ರೇರ್ ಅಲ್ಲ, ಎಲ್ಲ ಕಡೆ ಇರ್ತದೆ ಇದು ಬೊಳ್ಳೆ ಕೋಳಿ. ಇದಕ್ಕೆ ನಾವು ಬೊಲ್ಲೆ ಅಂತ ಹೇಳ್ತೇವೆ. ಇದು ಬಿಳಿ ಇರುವ ಕಾರಣ ಇದಕ್ಕೆ ಬೊಲ್ಲೆ ಅಂತ ಹೇಳುದು ನಾವು. ಇದರ ಜಂಪ್ ಒಳ್ಳೆದಿದೆ, ತುಂಬಾ ಎತ್ತರ ಹಾರ್ತದೆ ಇದು. ಸೈಜ್ ಸ್ವಲ್ಪ ಚಿಕ್ಕದು, ನೋಡ್ಲಿಕ್ಕೆ ಸ್ವಲ್ಪ ಚಿಕ್ಕದು, ಸೈಜಲ್ಲಿ ಚಿಕ್ಕದು, ಬಟ್ ಫೈಟ್ ಎಲ್ಲ ತುಂಬಾ ಒಳ್ಳೆದಿದೆ. ಇದು ಕೂಡ ಈಗ ಸೇಲ್ ಮಾಡ್ಲಿಕ್ಕಿಲ್ಲ ಅಷ್ಟು ಹೇಳ್ತೇನೆ, ಸೇಲ್ ಮಾಡ್ಲಿಕ್ಕೆ ಇರುವಾಗ. ನೆಕ್ಸ್ಟ್ ಇದೊಂದು ಕೋಳಿ ನೋಡ್ಬೋದು ನೀವು, ಇದಕ್ಕೆ ನಾವು ಬಂಗಾರ ಕಡ್ಲೆ ಅಂತ ಹೇಳ್ತೇವೆ. ಭಾರಿ ಶೇಪ್ ಇದ್ದು ಕೋಳಿ, ಇದರ ಶೇಪ್ ನೋಡಿ ಜನರು ತಗೊಳ್ತಾರೆ. ಇದು ಕೂಡ ಆಲ್ರೆಡಿ ಪೇಮೆಂಟ್ ಎಲ್ಲ ಆಗಿದೆ, ಅಡ್ವಾನ್ಸ್ ಎಲ್ಲ ಕೊಟ್ಟಾಗಿದೆ, ಇದನ್ನು ಕೂಡ ಸೇಲ್ ಮಾಡಲಿಕ್ಕಿದೆ. ಇದರ ಶೇಪ್ ನೋಡ್ಬೋದು, ಇದರ ಮುಳ್ಳೆ ಎಲ್ಲ ನೋಡ್ಬೋದು, ಮುಖ ಚಿಕ್ಕದು. ಇದರ ಕಲ್ಲರ್ ತುಂಬ ಡಿಮಾಂಡ್ ಇದ್ದು ಕಲ್ಲರ್ ಇದು. ಕೋಳಿ ತುಂಬ ಜೋರಿದೆ, ಒಳ್ಳೆ ಫೈಟ್ ಇದೆ. ಈ ಕೋಳಿಯನ್ನು ಇನ್ಸ್ಟಾಗ್ರಾಮಲ್ಲಿ ಎಂತ ಸೇಲಿಗೆ ಹಾಕಲಿಲ್ಲ, ಬಟ್ ಹೀಗೇನೆ ಅದು ಕೇಳಿದ್ರು, ಸೊ ಸೇಲ್ ಆಗಿದೆ, ಸೋಲ್ಡ್ ಔಟ್ ಆಗಿದೆ. ಇದನ್ನು ಅದು ಸ್ಯಾಟರ್ಡೇ ಡೆಲಿವರಿ ಬರಲಿಕ್ಕಿದೆ. ಇದು ಇನ್ನೊಂದು ಕೋಳಿ, ಇದು ನೋಡ್ಬೋದು ನೀವು, ಇದು ಕೂಡ ಉರಿಯೇ, ದೊಡ್ಡ ಸೈಜ್ ಇದು.
ಇದು ಕೂಡ 3.5 kg ಇದೆ. ದೊಡ್ಡ ಸೈಜಿದು ಕೋಳಿ. ಇದರ ಕುತ್ತಿಗೆ ನೋಡ್ಬೋದು, ನೆಕ್ ಉದ್ದ ಇದೆ. ಸೊ ಅದು ಹಾಗೆ ಮಡಿಚಿಟ್ಟದ್ದು. ಸೊ ತುಂಬ ಎತ್ತರ ಇದರ ನೆಕ್ ಇದೆ. ಕಣ್ಣು ನೋಡ್ಬೋದು, ಇದಕ್ಕೆ ಕಾಜಿ ಕಣ್ಣು ಅಂತ ಹೇಳ್ತೇವೆ ನಾವು. ಅದು ರೌಂಡ್ ಅಲ್ಲಿ ಬ್ಲ್ಯಾಕ್ ಕಲರ್ ಬರ್ತದೆ. ಸೊ ಅದಕ್ಕೆ ಕಾಜಿ ಕಣ್ಣು ಅಂತ ಹೇಳ್ತೇವೆ. ಒಳ್ಳೆ ಫೈಟ್ ಇದೆ, ಒಳ್ಳೆ ಸೈಜ್ ಇದು ಕೋಳಿ. ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಸೇಲ್ ಮಾಡಿ ಆಗಿದೆ. ಮೊನ್ನೆ ಡೆಲಿವರಿ ಕೊಟ್ಟು ಬಂದದ್ದು. ಸೊ ಇದು ಮ್ಯಾಂಗ್ಳೂರ್ ಸೈಡಿಗೆ ಡೆಲಿವರಿ ಕೊಟ್ಟದ್ದು, ಪಡುಬಿದ್ರೆಗೆ. ಬಸ್ಸಲ್ಲಿ ಹಾಕಿ ಟ್ರಾನ್ಸ್ಪೋರ್ಟ್ ಮಾಡಿದ್ದು ಇದನ್ನು. ನೆಕ್ಸ್ಟ್ ಇದೊಂದು ಕೋಳಿ ನೋಡ್ಬೋದು ನೀವು. ಇದು ಮಂಜಲ ಪೆರಡಿ. ಇದೀಗ ರೆಡಿ ಕಂಡೀಷನ್ ಅಲ್ಲಿ ಇಲ್ಲ, ಇನ್ನು ಸ್ವಲ್ಪ 1 month ಬೇಕಾಗ್ತದೆ. ಬಟ್ ಇದು ಒಳ್ಳೆ ಲೈನೇಜ್ ಇದ್ದು ಕೋಳಿ. ಇದರ ಫೈಟ್ ತುಂಬಾ ಒಳ್ಳೆದಿದೆ. ಅದರ ಒಂದೊಂದು ಏಟ್ ಎಲ್ಲ ತುಂಬಾ ಒಳ್ಳೆದಿದೆ. ಮಂಜಲ ಪೆರಡಿ ಇದು. ಇದಕ್ಕೊಂದು 8ರಿಂದ 9 ತಿಂಗಳಾಯ್ತು. ಇನ್ನೊಂದು 1 ತಿಂಗಳಲ್ಲಿ ರೆಡಿ ಕಂಡೀಷನ್ಗೆ ಬರ್ತದೆ. ಇದು ಕೂಡ ಫೈಟ್ ಎಲ್ಲ ಇದೆ, ಈಗಲೇ ಇದೆ ಫೈಟ್. ರೆಡಿ ಕಂಡೀಷನ್ ಇಲ್ಲ ಅಷ್ಟೇ. ಇದರ ಸುವಿ ನೋಡ್ಬೋದು, ಇವು ಗರಿ ನೋಡ್ಬೋದು, ಪೆರಡಿ ಗರಿಯಲ್ಲಿ ಗರಿ ಎಲ್ಲ ಇದೆ. ಲಾಸ್ಟಲ್ಲಿ 2 ಒಳ್ಳೆ ಬರ್ಡ್ ತೋರಿಸ್ತೇನೆ ಅಂತ ಹೇಳಿದ್ದೆಲ್ಲ, ಅದರಲ್ಲಿ ಒಂದು ಇದೆ. ಇದು ನಮ್ಮದು ಹಳೆಯ ಲೈನೇಜ್ ಇದು ಬರ್ಡ್. ಇದು ಕುಪ್ಲ. ಇದರ ಕೊಟ್ಟು ನೋಡ್ಬೋದು ನೀವು, ಶಾಸ್ತ್ರ ಕೊಟ್ಟು, ನಾಮಕೊಟ್ಟು ಹೇಳ್ತೇವೆ. ತುಂಬಾ ಒಳ್ಳೆ ಸೈಜ್, ಸ್ವಲ್ಪ ಕಮ್ಮಿ, ಒಂದು 2.5 kg ಆಗ್ಬೋದು ಅಷ್ಟೇ. ಬಟ್ ಫೈಟ್ ಎಲ್ಲ ತುಂಬಾ ಒಳ್ಳೆದಿದೆ. ಇದನ್ನ ಆಕ್ಚುಲಿ ಸೇಲ್ ಮಾಡೋ ಪ್ಲಾನ್ ಇಲ್ಲ ಸದ್ಯಕ್ಕೆ. ನಾವು ಸೇಲ್ ಮಾಡುದಿಲ್ಲ ಈ ಲೈನೇಜ್ ಬರ್ಡ್ ಅನ್ನು. ಬಟ್ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಇದಕ್ಕೆ ಫೈಟ್ ಆಗಲಿಲ್ಲ, ಒಂದು ಕೂಡ ಫೈಟ್ ಆಗಲಿಲ್ಲ. ಒಂದು 2-3 ಸಲ ಅಂಕಕ್ಕೆ ಕರ್ಕೊಂಡು ಹೋದ್ರು. ಬಟ್ ಈ ಕಲರ್ ನೋಡಿ ಯಾರು ಸಹ ಪತಿ ಮಾಡಲಿಲ್ಲ, ಅಂದರೆ ಕಟ್ಟಲಿಕ್ಕೆ ಬರಲಿಲ್ಲ. ಸೊ ವಾಪಸ್ ತಂದಿದ್ದೇವೆ. ಸೊ ಇದಕ್ಕೆ ಪತಿ ಆಗಲಿಲ್ಲ, ಇನ್ನೂ ಸಹ ಕಟ್ಟಲಿಲ್ಲ. 1 year ಆಗಿದೆ ಈ ಕೋಲಿಗೆ. ಇನ್ನು ನೆಕ್ಸ್ಟ್ ಈಗ ಕಟ್ಟಬೇಕು ಸದ್ಯದಲ್ಲಿ. ಇದೇ ಟೈಪಲ್ಲಿ ಇನ್ನು 4-5 ಕೋಲಿಗಳಿದೆ, ರೆಡಿ ಕಂಡೀಷನ್ ಇಲ್ಲ. ಒಂದು ನೆಕ್ಸ್ಟಲ್ಲಿ ತೋರಿಸ್ತೇನೆ, ಅದು ಆಲ್ರೆಡಿ ಒಂದು ಫೈಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ತೋರಿಸ್ತೇನೆ. ಇದೇ ಕೋಲಿ ನಾನು ಆಲ್ರೆಡಿ ಒಂದು ಫೈಟ್ ಆಗಿದೆ ಅಂತ ಹೇಳಿದ್ದು. ಇದು ಅದಕ್ಕಿಂತ ನೆಕ್ಸ್ಟ್ ಇದು ಸೆಟ್ ಇದ್ದು. ಇದು ಅದೇ ಲೈನೇಜ್ ಇದು ಬರ್ಡ್. ಒಂದು ಫೈಟ್ ಮುನ್ನೆ ಅಷ್ಟೇ ಆಗಿದೆ, ವಿನ್ ಆಗಿದೆ. ಆಪೋಸಿಟ್ ಇದು ದೊಡ್ಡ ಕೋಲಿ ಇತ್ತು, 3 kg ಇತ್ತು, ಆದರೂ ಇದು ವಿನ್ ಆಗಿದೆ. ಇದು ಸಣ್ಣದು, ಒಂದು 2 kg ಪ್ಲಸ್ ಇದೆ ಅಷ್ಟೇ. ಸ್ವಲ್ಪ ಏಟಾಗಿದೆ ರೆಕ್ಕೆ ಅಡಿಯಲ್ಲಿ ಮತ್ತು ಕಾಲಿಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಅದನ್ನು ಕಟ್ಟಬೇಕಿತ್ತು, ಬಟ್ ಅದಕ್ಕೆ ಪತಿ ಆಗಲಿಲ್ಲ ಅಂತ ಇದನ್ನೇ ತಗೊಂಡೋದು ಡೈರೆಕ್ಟ್ ಹೋಗಿ ಕಟ್ಟಿ ವಿನ್ ಆಗಿದೆ ಇದು. ಇದು ಕೂಡ ಕಲರ್ ಅದೇ ಕುಪ್ಲ ಕಲರ್. ನೆಕ್ಸ್ಟ್ ಫೀಚರಲ್ಲಿ ಲೈನೇಜ್ ಕೋಲಿನ ಸೇಲಿಗಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ. ಸದ್ಯಕ್ಕೆ ಸೇಲ್ ಮಾಡೋ ಪ್ಲ್ಯಾನ್ ಇಲ್ಲ. ಇದನ್ನು ರಿಕವರಿ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ, ಮತ್ತು ನೆಕ್ಸ್ಟ್ ಫೈಟಿಗೆ ರೆಡಿ ಆಗ್ತದೆ. ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕೋಳಿಗಳನ್ನು ತೋರಿಸಿದೆ, ಗುಂಜಗಳನ್ನು ತೋರಿಸಿದೆ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೀಗೆ ಬೇರೆ ಬೇರೆ ಗುಂಜಗಳನ್ನು ತೋರಿಸ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.